ತಂದಿದ್ದೀನಿ. ತಾವು ನಿಜಕ್ಕೂ ಈ ವಿಡಿಯೋದಿಂದ ಇನ್ಸ್ಪೈರ್ ಆಗ್ತೀರಿ. ಮತ್ತೇನಾದರೂ ತಾವು ಪರೀಕ್ಷಾ ತಯಾರಿಯಲ್ಲಿ ನಿಜಕ್ಕೂ ಕೂಡ ನಿಮ್ಮಷ್ಟು ನೀವುಗಳು ತೊಡಗಿಸಿಕೊಂಡಿದ್ದೆ ಆದಲ್ಲಿ ಈ ವಿಡಿಯೋದ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ನಿಶ್ಚಿತವಾಗಿ ನೀವುಗಳು ಪಡೆದುಕೊಳ್ತೀರಿ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಔಟ್ ಆಫ್ ಔಟ್ ಮಾಡೋದು ಹೆಂಗ್ರಿ ಅಂತ. ಆದರೆ ಇಲ್ಲಿ ಔಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಟಿಪ್ಸ್ಗಳಿದ್ದಾವೆ. ಅಂತಾರಲ್ಲ, ಹಾರ್ಡ್ ವರ್ಕ್ ಬೆಟರ್ ದೆನ್ ಸ್ಮಾರ್ಟ್ ವರ್ಕ್ ಅಂತ. ಸೊ ನಾವು ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ಮಾಡಬೇಕು. ಅದು ಕೂಡ ಏನಾಗ್ತದಪ್ಪ ಅಂದ್ರೆ ನಮ್ಮ SSCಗೆ ಬಣ್ಣವನ್ನು ತಂದು ಕೊಡ್ತದ. ಹಾಗಾದರೆ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ಪಡಿತೀರಿ. ಅಷ್ಟೇ ಅಲ್ಲದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. SSLC ಪರೀಕ್ಷಾ ತಯಾರಿಯಲ್ಲಿ ನಾವುಗಳು ಯಾವೆಲ್ಲ ತಂತ್ರಗಳನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ ಸಂಪೂರ್ಣ ತಯಾರಿಯನ್ನು ಹೊಂದಿರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಎಕ್ಸಾಮಿನೇಷನಲ್ಲಿ ನಾವುಗಳು ಎಕ್ಸಾಮನ್ನು ಬರೀಲಿಕ್ಕೆ ತಯಾರಾಗಿದ್ದೀವಿ, ಆದರೆ ಪಠ್ಯಕ್ರಮದ ಪರಿಚಯನೇ ನಮಗಿರೋದಿಲ್ಲ. ಇಂಡೆಕ್ಸಲ್ಲಿ ಎಷ್ಟು ಪಾಠಗಳಿದ್ದಾವೆ, ಎಷ್ಟು ಪ್ರೋಸ್ ಇದ್ದಾವೆ, ಎಷ್ಟು ಪೊಯೆಟ್ರೀಸ್ ಇದ್ದಾವೆ, ಗ್ರಾಮರ್ ಇದೆ, ಸಪ್ಲಿಮೆಂಟ್ರಿ ರೀಡಿಂಗ್, ಅವೆಲ್ಲವುಗಳ ಪರಿಚಯ ನಮಗೆ ಇರಬೇಕು. ಸಂಪೂರ್ಣ ಪಠ್ಯಕ್ರಮವನ್ನು ಅರಿತು ಕುಡಿದಿರಬೇಕು. ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ನಾವು ಅದರ ಮೇಲೆ ಪ್ರಭುತ್ವವನ್ನು, ಮಾಸ್ಟರಿಯನ್ನು ಹೊಂದಿರಬೇಕು. ಫಸ್ಟ್ ಎಲ್ಲ ಒಂದು ಕಂಟೆಂಟ್ಗಳ ಮೇಲೆ ನಮಗೆ ನಾಲೆಡ್ಜ್ ಇರಬೇಕು. ಎರಡನೇ ಕೀ ಪಾಯಿಂಟ್ ಏನಪ್ಪ ಅಂತಂದರೆ ಟಿಪ್ಸ್ ಪಾಯಿಂಟ್ ನಂಬರ್ 2, ಹಿಂದಿನ ವರ್ಷದ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರಬೇಕು. ಇದು ಬಹಳ ಸ್ವಲ್ಪ ಇಂಪಾರ್ಟೆಂಟ್ ಅನ್ನಿಸ್ತದ. ಯಾಕೆಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದು ಆ್ಯನ್ಯುವಲ್ ಆಗಿರ್ಬೋದು, ಸಪ್ಲಿಮೆಂಟ್ರಿ ಆಗಿರ್ಬೋದು, ಅವುಗಳನ್ನು ಬಿಡಿಸಿ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದರಲ್ಲೂ ಕೂಡ ಮಾಡೆಲ್ ಆನ್ಸರ್ ಸೀಟ್ಗಳನ್ನು ನೋಡಬೇಕು. ಮಾಸ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ, ಕೀ ಪಾಯಿಂಟ್ಸ್ ಹೇಗಿದ್ದಾವೆ, ಅವುಗಳ ಸ್ವಲ್ಪ ಪರಿಚಯ ಇರಬೇಕು. ಜೊತೆಗೆ ಹಿಂದಿನ ವರ್ಷದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳೇ ಪುನರಾವರ್ತನೆ, ರಿಪೀಟ್ ಆಗೋದ್ರಿಂದ ಅವುಗಳ ಬಗ್ಗೆನೂ ಕೂಡ ತಮಗೆ ಪರಿಚಯ ಇರಬೇಕು. ಇದು ಕೂಡ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಹೆಚ್ಚಿನ ಅಂಕಗಳನ್ನು ತಂದು ಕೊಡಲಿಕ್ಕೆ ಸಹಕಾರಿ ಆಗ್ತದ. ನೆಕ್ಸ್ಟ್ ಮೂರನೇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾವೆಲ್ಲರೂ ಇದನ್ನು ಎಲ್ಲಿ ರೇರಿದು ಏನಂದರೆ ಪರೀಕ್ಷಾ ಸಮಯದಲ್ಲಿ ಮೊದಲ 15 ನಿಮಿಷದ ಸಮರ್ಪಕ ಬಳಕೆಯನ್ನು ಮಾಡಬೇಕು. ಫಸ್ಟ್ ಕ್ವಶನ್ ಪೇಪರ್ ತಮಗೆ ಕೊಟ್ಟದ ಕೂಡಲೇ 15 ಮಿನಿಟ್ಸನ್ನು ಓದಲಿಕ್ಕೆ ಕೊಟ್ಟಿರ್ತಾರೆ. ಆದರೆ ಯಾವ ವಿದ್ಯಾರ್ಥಿಗಳು ಓದೋದಿಲ್ಲ. ಯಾಕೆಂದರೆ ಆ 15 ನಿಮಿಷದಲ್ಲಿ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಮನನವನ್ನು ಮಾಡ್ಕೊಳ್ಬೇಕು. ನೀವು ಉತ್ತರ ಬರೋಕ್ಕಿಂತ ಮುಂಚೆ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಬೇಕು. ಪ್ರಶ್ನೆ ಏನಿದೆ, ಏನು ಉತ್ತರವನ್ನು ಅಪೇಕ್ಷೆ ಮಾಡಿದೆ ಅಂತಕ್ಕಂಥದ್ದನ್ನು ಅರಿವು ನಿಮಗಿರಬೇಕು. ಸೊ ಏನಿಲ್ಲದು ಕಾಟಾಚಾರಕ್ಕೆ ಬರುವಂಥದ್ದಲ್ಲ. ಅದಕ್ಕಾಗಿ ಕ್ವಶನ್ ಪೇಪರ್ ಕೊಟ್ಟಿದ ಕೂಡಲೇ ಫಸ್ಟ್ 15 ನಿಮಿಷ ಏನು ಮಾಡಬೇಕಪ್ಪ ಅಂದ್ರೆ ಪ್ರಶ್ನೆಗಳನ್ನು ಓದಿ ಅರ್ಥೈಸ್ಕೊಳ್ಬೇಕು. ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಟಿಪ್ಸ್ ಹೋಗೋಣ ವಿದ್ಯಾರ್ಥಿಗಳೇ. ಆದ್ಯತೆ ಅನುಸಾರ ಪ್ರಶ್ನೆಗಳನ್ನು ಉತ್ತರಿಸಲು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಒಂದು ಪ್ರಿಯಾರಿಟಿಯನ್ನು ಕೊಡಬೇಕು. ಇಲ್ಲಿ ಕ್ವಶನ್ ಪೇಪರಲ್ಲಿ 1 ಮಾರ್ಕ್ದಿಂದ 5 ಮಾರ್ಕ್ಗೆ ಏನಾಗ್ತದಪ್ಪ ಅಂದರೆ ಏರಿಕೆ ಕ್ರಮದಲ್ಲಿ ಹೋಗಿರ್ತದೆ. ಆದ್ರೆ ನೀವು ಉತ್ತರ ಬರೆಯುವಾಗ ಹಾಗೇನೆ ಬರಿಬೇಕಂತೇನು ಕಂಡೀಷನ್ಸ್ ಇಲ್ಲ, ನಿಯಮಗಳಿಲ್ಲ. ನಿಮ್ಮ ಪ್ರಿಯಾರಿಟಿ ಅನುಸಾರವಾಗಿ ನಿಮ್ಮ ಚಾಯ್ಸ್ ಮೇಲೆ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಆನ್ಸರ್ಸ್ಗಳನ್ನ ಬರಿಬೇಕು. ಆದ್ರೆ ಫಸ್ಟ್ ಅಲ್ಲಿ ಬರೀತಕ್ಕಂಥ ಆನ್ಸರ್ಸ್ಗಳು ಬಹಳಷ್ಟು ಅಕ್ಯುರೇಟ್ ಇರಬೇಕು. ಇವ್ಯಾಲ್ಯೂಯೇಟರ್ಗೆ ಇಂಪ್ರೆಸ್ಸನ್ನು ತಂದುಕೊಟ್ಟಿರಬೇಕು. ಎಲ್ಲ ಕೀ ಪಾಯಿಂಟ್ಸ್ಗಳು ಆ ಉತ್ತರಗಳಲ್ಲಿ ಇರಬೇಕು. ಅಂದರೆ ಇವ್ಯಾಲ್ಯೂಯೇಟರ್ ಮೇಲೆ ಭರವಸೆ ಬರ್ತದೆ, ಈ ವಿದ್ಯಾರ್ಥಿಗಳ ಉತ್ತರಗಳಲ್ಲಿ ಬಹಳಷ್ಟು ಕೀ ಪಾಯಿಂಟ್ಸ್ ಇದ್ದಾವೆ ಅಂತಕ್ಕಂಥ ಒಂದು ನಂಬಿಕೆ ಇವ್ಯಾಲ್ಯೂಯೇಟರ್ಗೆ ಬರ್ತದೆ. ಸೊ ಅದಕ್ಕಾಗಿ ಪ್ರಿಯಾರಿಟಿ ಬೇಸ್ ಮೇಲೆ ನೀವು ಕ್ವಶನ್ಸ್ಗಳನ್ನು ಏನು ಮಾಡಬೇಕಪ್ಪ ಅಂದರೆ ಚಾಯ್ಸ್ ಮಾಡಬೇಕು. ಮೊದಲ ಬರೀತಕ್ಕಂಥ ಎಲ್ಲ ಉತ್ತರಗಳು ಸರಿನೇ ಆಗಿರಬೇಕು. ನೆಕ್ಸ್ಟ್ ಮುಂದಿನ ಟಿಪ್ಸ್ ಇದೆ, ಸರಳ, ಸಂಕ್ಷಿಪ್ತ ಮತ್ತು ಪ್ರಶ್ನಾನುಸಾರ ಉತ್ತರ. ಇಲ್ಲಿ ಹೇಳಿದ್ದಾರೆ ಸರಳ, ಬಹಳಷ್ಟು ಸಿಂಪಲ್ ಆಗಿ ಆನ್ಸರ್ಸ್ಗಳನ್ನ ಬರಿಬೇಕು. ಬ್ರೀಫ್ ಆಗಿರಬೇಕು. ಕ್ವಶನ್ ಎಷ್ಟು ರಿಕ್ವೈರ್ಡ್ ಮಾಡೋದಲ್ಲ, ಆನ್ಸರ್ ಅಷ್ಟನ್ನೇ ಬರಿಬೇಕು. ಅದು 1 ಸೆಂಟೆನ್ಸ್ ಅಂದರೆ 1 ಸೆಂಟೆನ್ಸ್ ಇನಫ್. 2-3 ಅಂದರೆ 2-3 ಸೆಂಟೆನ್ಸಲ್ಲೇ ಬರೀತಕ್ಕಂಥದ್ದು. 5-6 ವಾಕ್ಯ ಅಂದರೆ 5-6 ವಾಕ್ಯದಲ್ಲೇ ಬರೀತಕ್ಕಂಥದ್ದು. ಓಕೆ, ಇಲ್ಲಿ ವಿದ್ಯಾರ್ಥಿಗಳು ಗೊತ್ತಿರ್ತಕ್ಕಂಥ ವಿಷಯವನ್ನು ಬಹಳ ಬರೀತಾರೆ. ಸೊ ಏನು 3-4 ಅಂಕಕ್ಕೆ ಬರೀತಕ್ಕಂಥ ವಿಷಯವನ್ನು 1 ಅಂಕ ಕೊಡುವಷ್ಟು ಬರೀತಾರೆ. ಅದು ಆಗಬಾರ್ದು. ಅದಕ್ಕಾಗಿ ನಿಮ್ಮ ಉತ್ತರಗಳು ಬಹಳಷ್ಟು ಸರಳವಾಗಿರಬೇಕು, ಸಿಂಪಲ್ ಆಗಿರಬೇಕು, ಸಂಕ್ಷಿಪ್ತ ಅಂದರೆ ಬ್ರೀಫ್ ಆಗಿರಬೇಕು, ಪ್ರಶ್ನಾನುಸಾರ ಕ್ವಶನ್ ಬೇಸ್ಡ್ ಆನ್ಸರ್ ಇರಬೇಕು. ಆ ಪ್ರಶ್ನೆ ಎಷ್ಟು ಅಂಕಕ್ಕಿದೆ, ಎಷ್ಟು ವಾಕ್ಯಗಳಿಗೆ ಕೇಳಿದ್ದಾರೆ ಅಂತಕ್ಕಂಥ ಅರಿವು ನೀವುಗಳು ಹೊಂದಿರಬೇಕು. ಇದು ಕೂಡ ಏನಾಗ್ತದಪ್ಪ ಅಂದ್ರೆ ನಿಮಗೆ ಸಕ್ಸಸ್ ಅನ್ನು ತಂದುಕೊಡ್ಲಿಕ್ಕೆ ಸಹಕಾರಿ ಆಗ್ತದ. ಮುಂದಿನ ಟಿಪ್ಸ್ ಇದೆ ವಿದ್ಯಾರ್ಥಿಗಳೇ, ಆಯ್ಕೆ ಪ್ರಶ್ನೆಗಳನ್ನು ಎಚ್ಚರದಿಂದ ಆರಿಸಿ ಉತ್ತರಿಸಿರಿ. ಇಲ್ಲಿ ಚಾಯ್ಸ್ ಕ್ವಶನ್ಸ್ ಅಂತ ಇರ್ತವೆ. ಸೊ ಸೋಷಿಯಲ್ ಸೈನ್ಸಲ್ಲಿ ಇರ್ಬೋದು, ಕೋರಲ್ಲಿ ಇರ್ಬೋದು, ಲ್ಯಾಂಗ್ವೇಜ್ಗಳಲ್ಲಿ ಆಪ್ಷನ್ಸ್ಗಳನ್ನು ಕೊಡ್ತಾರೆ, ಆಯ್ಕೆ ಪ್ರಶ್ನೆಗಳಂತ ಕೊಡ್ತಾರೆ. 2 ಕ್ವಶನಲ್ಲಿ 1 ಬರೀಬೇಕು. ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ
ಫಸ್ಟನ್ನೇ ಬರೀತಾರೆ ಅಥವಾ ಸೆಕೆಂಡನ್ನೇ ಬರೀತಾರೆ. ನೀವು ಅರ್ಥೈಸ್ಕೊಳ್ಬೇಕು, ಎರಡು ಪ್ರಶ್ನೆಯಲ್ಲಿ ಎರಡಕ್ಕೂ ಸಮಾನ ಅಂಕ ಇದ್ದಾವೆ, ಯಾವುದಾದ್ರೂ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡಬೇಕು. ಅದನ್ನ ಬಿಡ್ತಾರೆ ಏನಿದೆ ಅಂತಕ್ಕಂಥ ನಾನು ಫಸ್ಟನ್ನೇ ತಗೊಳ್ತಾರೆ. ಅದು ಡಿಫಿಕಲ್ಟಿ ಇರ್ಬೋದು ಅಥವಾ ಸೆಕೆಂಡ್ ಒನ್ ಡಿಫಿಕಲ್ಟಿ ಇರ್ಬೋದು. ಇಲ್ಲಿ ಚಾಯ್ಸ್ ಕ್ವಶನ್ಗಳನ್ನ ಎಚ್ಚರದಿಂದ ಬಹಳಷ್ಟು ಯಾವುದು ನೇರವಾಗಿರ್ತಕ್ಕಂಥ ಉತ್ತರವನ್ನ ಬರ್ತದ, ಎಲ್ಲ ಪಾಯಿಂಟ್ಸ್ಗಳು ನಿಮ್ಮಲ್ಲಿ ಇದಾವ ನಿಮ್ಮ ತಲೆಯಲ್ಲಿ, ಅಂಥವುಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚಾಯ್ಸ್ ಬೇಸ್ ಕ್ವಶನ್ ಅಲ್ಲಿ ಆಯ್ಕೆಯನ್ನ ಮಾಡ್ಕೊಂಡು ಉತ್ತರಗಳನ್ನ ತಾವುಗಳು ಮಾಡಬೇಕು. ಇದರಿಂದನೂ ಕೂಡ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಖಂಡಿತವಾಗಿ ಹೆಚ್ಚು ಅಂಕಗಳನ್ನ ಗಳಿಸ್ತೀರಿ. ಇನ್ನ ಇದು ರೇರ್ ಮಾಡ್ತಾರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇದು ಬಹಳ ಇಂಪಾರ್ಟೆಂಟ್. ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ ಅಂತ ತಿಳ್ಕೊಂಡು ಎಲ್ಲಾ ಪ್ರಶ್ನೆಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಉತ್ತರಗಳನ್ನ ಮಾಡಬೇಕು. ಒಂದು ಪ್ರಶ್ನೆಗಳನ್ನ ಬಿಟ್ಟು ಬರುವ ಹಾಗಿಲ್ಲ. ತಮಗೆ ಗೊತ್ತಿರ್ತಕ್ಕಂಥದ್ದು ಇನ್ ಕೇಸ್ ಏನಾದ್ರೂ ರೇರ್ ಗೊತ್ತಿದ್ದೆ ಅಂದ್ರೆ ಅದು ಕಂಟೆಂಟ್ ರಿಲೇಟೆಡ್ ಆದ್ರೂ ತಾವುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಬರಿಬೇಕು. ಇರ್ತಕ್ಕಂಥ 38 ಪ್ರಶ್ನೆಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಬಹಳಷ್ಟು ಅಚ್ಚುಕಟ್ಟಾಗಿ ಉತ್ತರಗಳನ್ನ ಬರಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇಲ್ಲಿ 8ನೇದ್ರಲ್ಲಿ ಒಂದಿಷ್ಟು ಕೆಲವರು ಹುಡುಗರಿಗೆ ಅದು ಫ್ಯಾಷನ್ ಆಗಿಬಿಟ್ಟಿದೆ. ಏನಪ್ಪಾ ಅಂದ್ರೆ ಆನ್ಸರ್ ಪೇಪರ್ ಅನ್ನ ಡೆಕೋರೇಟ್ ಮಾಡ್ತಾರೆ. ಡೆಕೋರೇಟ್ ಅಂದ್ರೆ ಏನು, ಅದಕ್ಕೆ ಬಾರ್ಡರ್ ಹಾಕಿರ್ಬೋದು, ಸ್ಕೆಚ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು, ಅದೆಲ್ಲ ಏನು ನೆಸೆಸಿಟಿ ಇಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಕೀ ಪಾಯಿಂಟ್ಸ್ ಕೆಳಗಡೆ ಒಂದಿಷ್ಟು ಅಂಡರ್ಲೈನ್ ಇದ್ರೆ ಸಾಕು. ಅದನ್ನೇ ಒಂದು ಹೆಚ್ಚಿಗೆ ಟೈಮ್ ತೆಗೆದುಕೊಂಡು ಸ್ಕೇಲು ಅಥವಾ ಬೇರೆ ಬೇರೆ ಪೆನ್ಗಳನ್ನ ಯೂಸ್ ಮಾಡಿ ಫುಲ್ಲಿ ಡೆಕೋರೇಟೆಡ್ ಗಳನ್ನ ಮಾಡ್ತಾರೆ ಆನ್ಸರ್ ಪೇಪರ್. ಅದಕ್ಕಾಗಿ ಉತ್ತರ ಪತ್ರಿಕೆ ಡೆಕೋರೇಷನ್ಗೆ ಮಾರ್ಕ್ಸ್ ಗಳನ್ನ ಕೊಡೋದಿಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಓನ್ಲಿ ಕ್ವಶನ್ ಆನ್ಸರ್ಗಳ ಮೇಲೆ ಮಾತ್ರ ಅಂಕಗಳು ಇರ್ತಕ್ಕಂಥದ್ದು. ಅದು ತಾವು ತಲೆಯಲ್ಲಿ ಇಟ್ಕೊಡ್ರಿ. ನೀವು ಮಾಡ್ತಕ್ಕಂಥ ಡೆಕೋರೇಷನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಿಯಾರಿಟಿ ಪ್ರಾಶಸ್ತ್ಯ ಇಲ್ಲ, ಅದು ಅನಗತ್ಯನೂ ಕೂಡ ಅಂತ ನನಗೆ ಅನಿಸ್ತದ. ಅದಕ್ಕಾಗಿ ಕೀವರ್ಡ್ಗಳ ಕೆಳಗಡೆ ಅಂಡರ್ಲೈನ್ ಇದ್ರೆ ಸಾಕು, ಅದಕ್ಕಿಂತ ಬೇರೆ ಅತಿಥಿಯಾಗಿರ್ತಕ್ಕಂಥ ಒಂದು ಅಲಂಕಾರ ಬೇಡ. ಮುಂದೆ ಪ್ರತಿ ಶಬ್ದದ ನಡುವೆ ಅಂತರ ಇರಲಿ. ಇದನ್ನ ಬಹಳಷ್ಟು ಜನ ಟೀಚರ್ಸ್ಗಳನ್ನ ಇವ್ಯಾಲ್ಯೂಯೇಟರ್ಗಳನ್ನ ಲ್ಯಾಂಗ್ವೇಜ್ಗಳಲ್ಲಿ ಮತ್ತು ಕೋರ್ಗಳಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡ್ತೀವಿ. ಯಾಕಂದ್ರೆ ಒಂದೊಂದು ಹುಡುಗರು ನೋಡ್ಬೇಕು ಹೇಗೆ ರೈಲ್ ಗಾಡಿ ಓಡದಂಗೆನೆ ಬರೀತಾರೆ, ಅಲ್ಲಿ ಏನು ಗ್ಯಾಪ್ ಅಂತ ಇರೋದೇ ಇಲ್ಲ. ಭಾಷೆಗಳಿದ್ಮೆ ಅಂದ್ಮೇಲೆ ಸೊ ವ್ಯಾಕರಣಗಳ ಬಗ್ಗೆ ಅರಿವಿರಬೇಕು, ಲೇಖನ ಚಿಹ್ನೆಗಳ ಬಗ್ಗೆ ಅರಿವಿರಬೇಕು, ಎಲ್ಲಿ ಸ್ಪೇಸ್ಗಳನ್ನ ಕೊಡಬೇಕು, ಎಲ್ಲಿ ಪಂಚುಯೇಷನ್ ಮಾರ್ಕ್ಗಳನ್ನ ಇಡಬೇಕು, ಪ್ಯಾರಾಗ್ರಾಫ್ಗಳನ್ನ ಮಾಡಬೇಕು, ಅವುಗಳ ಬಗ್ಗೆ ಅರಿವು ತಮ್ಮಲ್ಲಿ ಇರಲೇಬೇಕು. ಅದಕ್ಕಾಗಿ ಬರೀತಕ್ಕಂಥ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೇಸ್ ಅನ್ನ ಕೊಡ್ತಕ್ಕಂಥದ್ದು ಒಂದು ಅರಿವು ನಿಮ್ಮಲ್ಲಿ ಇರಬೇಕು. ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಕ್ಲಾರಿಟಿ ಆಗ್ತದ, ಓದ್ಲಿಕ್ಕೆ ಅನುಕೂಲ ಆಗ್ತದ. ಅಲ್ಲಿರ್ತಕ್ಕಂಥವುಗಳನ್ನ ಬೇಗ ಬೇಗ ಕೀ ಪಾಯಿಂಟ್ಸ್ ಗಳನ್ನ ಇವ್ಯಾಲ್ಯೂಯೇಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಯಾಚ್ ಮಾಡ್ತಾರೆ. ಇನ್ನ ಮುಂದೆ ಹೋಗೋಣ. ಪರೀಕ್ಷಾ ಭಯ ಬೇಡ. ಸೊ ಪ್ಯಾನಿಕ್ ಆಗುವಂಗಿಲ್ಲ. ಸೊ ಎಲ್ಲರೂ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿರ್ತೀರಿ, ವರ್ಷ ಪೂರ್ತಿ ಎಲ್ಲ ತಾವುಗಳು ಪ್ರಿಪರೇಷನ್ ಅಲ್ಲಿ ಇರ್ತೀರಿ. ಸೊ ನಿಮ್ಮ ಮೇಲೆ ಇದನ್ನಿರ್ತದ. ಆದ್ರೂ ಪರೀಕ್ಷೆ ಅಂದ ಕೂಡಲೇ ಹೆದರ್ತಾರೆ. ಸೊ ಹೆದರಿಂದ ಏನಾಗ್ತದಪ್ಪ ಅಂದ್ರೆ ಒಂದು 50% ಫೇಲ್ವರ್ ಆಗ್ತಾರೆ. ಅಲ್ಲಿಂದನೇ ತಲೆಯಿಂದಿರ್ತಕ್ಕಂಥ ವಿಷಯ ಎಲ್ಲ ಹೋಗ್ತದ. ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕಾಗಿ ಎಕ್ಸಾಮಿನೇಷನ್ ಅನ್ನೋದು ಒಂದು ಫೆಸ್ಟಿವಲ್. ನಮ್ಮ ಪ್ರಧಾನಮಂತ್ರಿ ಹೇಳಿದಾಗೆ ಒಂದು ಹಬ್ಬ ಅಂತ ನಾವು ಸ್ವೀಕಾರವನ್ನ ಮಾಡಬೇಕು. ಅದ್ರ ಬಗ್ಗೆ ನಾವು ಭಯ ಪಡುವುದು ಬೇಡ. ಯಾಕಂದ್ರೆ ಇಡೀ ವರ್ಷದೆಲ್ಲ ನೋಡ್ರಿ ಒಂದು 3 ತಾಸು ಅಷ್ಟೇ ಎಂಜಾಯ್ ಮಾಡಿ ಬರೆದ್ರೆ ಸೊ ಅದಕ್ಕಿಂತ ಒಂದು ಖುಷಿ ಬೇರೆ ಯಾವುದೂ ಅಲ್ಲ. ಅದಕ್ಕಾಗಿ ಯಾವುದೇ ಕಾರಣಕ್ಕಾಗಿ ಪರೀಕ್ಷೆ ಕುರಿತು ಭಯವನ್ನ ಪಡೆದುಕೊಳ್ಳಬೇಡ್ರಿ. ಇನ್ನು ಉತ್ತರ ಪತ್ರಿಕೆಯ ಪುನರ್ ಪರಿಶೀಲನೆ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲಾಸ್ಟ್ ಒಂದು 15 ಮಿನಿಟ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತೀರಿ. ಸೊ ನಿಮ್ಮ ಪೇಪರನ್ನ ನಿಮ್ಮ ಕೊಠಡಿ ಮೇಲ್ವಿಚಾರಕ್ಕೆ ಕೊಡೋಕ್ಕಿಂತ ಮುಂಚೆ ಉತ್ತರಿಸಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ತಾವುಗಳು ನೋಡ್ಬೇಕು. ಕ್ವಶನ್ ನಂಬರ್ ಹಾಕಿದೀನೋ ಇಲ್ಲೋ, ಅಥವಾ ಆನ್ಸರ್ ಅಲ್ಲಿ ಏನಾದ್ರೂ ಪಾಯಿಂಟ್ಸ್ ಮಿಸ್ ಆಗೋದನೋ ಇಲ್ಲೋ, ಅವೆಲ್ಲಗಳನ್ನು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿವ್ಯೂ ಮಾಡಬೇಕು. ಪರಿಶೀಲನೆಯನ್ನ ಮಾಡ್ಲಿಕ್ಕೆ ತಾವು ಸಮಯವನ್ನ ಕೊಡ್ಲೇಬೇಕು. ಲಾಸ್ಟ್ ಇರ್ತಕ್ಕಂಥದ್ದು ಪಾಸಿಟಿವ್ ಅಟಿಟ್ಯೂಡ್, ಧನಾತ್ಮಕ ಮನೋಭಾವ. ಪರೀಕ್ಷೆಯಲ್ಲಿ ಎಲ್ಲ ಚೆನ್ನಾಗಿ ಬರ್ದಿರ್ತೀರಿ, ಅದನ್ನ ನಾವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಅಪ್ ಟು ರಿಸಲ್ಟ್ ವರೆಗೂ ಕೂಡ ಪಾಸಿಟಿವ್ ಅಟಿಟ್ಯೂಡ್ ಅನ್ನ ಹೊಂದಬೇಕು. ರಿಸಲ್ಟ್ ಬಂದರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಮುಂದೆ ಮತ್ತೆ ಬೇರೆ ವ್ಯೂ ಇದ್ದಾವೆ, ರಿವ್ಯಾಲ್ಯೂಯೇಷನ್ ಇದೆ, ಫೋಟೋ ಕಾಪಿಗಳನ್ನ ಇಶ್ಯೂ ಮಾಡೋದು. ಬಟ್ ಅದಕ್ಕಿಂತ ಬೇಡ, ಎಕ್ಸಾಮಿನೇಷನ್ ಬರೆಯೋತಕ್ಕನ್ನು ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಅಟಿಟ್ಯೂಡ್ ಅನ್ನು ಹೊಂದಬೇಕು. ಎಕ್ಸಾಮ್ಗಿಂತ ಮೊದಲು, ಎಕ್ಸಾಮ್ದ ನಂತರವು. ಸೊ ಈಗ ನಾವು ಪ್ರಿಪ್ರೇಷನ್ ಮಾಡೋ ಹೊತ್ನಾಗೂ ಕೂಡ ನನ್ನ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ, ನಾನು ಖಂಡಿತವಾಗಿ 100ಕ್ಕೆ 100 ಅಂಕಗಳನ್ನು ಗಳಿಸ್ತೀನಿ ಅಂತಕ್ಕಂಥ ಒಂದು ಅಟಿಟ್ಯೂಡ್, ಒಂದು ಛಲ ನಿಮ್ಮಲ್ಲಿ ಇದ್ರೆ ತಾವುಗಳು ಖಂಡಿತವಾಗಿ ಏನ್ ಮಾಡ್ತೀರಪ್ಪ ಅಂದ್ರೆ 100ಕ್ಕೆ 100 ಅಂಕಗಳನ್ನು ಗಳಿಸ್ತೀರಿ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆ ತಯಾರಿಗಿರ್ತಕ್ಕಂಥ ಟಿಪ್ಸ್. ನನಗಂತೂ ಭರವಸೆ ಇದೆ ಈ ಟಿಪ್ಸ್ ನೀವುಗಳು ಇಷ್ಟ ಆಗಿದ್ದಾವೆ, ತಾವುಗಳೆಲ್ಲರೂ ಕೂಡ ಅನ್ವಯಿಸಿಕೊಳ್ತೀರಾ ಅಂತ ಅನ್ಕೊಂಡಿನಿ. ಸೊ ತಾವುಗೆ ಇಷ್ಟ ಆದರೆ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಹೊಸ ವಿಡಿಯೋಗಳ